Hello dear students, welcome to my YouTube channel. ಇವತ್ತಿನ ವಿಡಿಯೋದಲ್ಲಿ ಮೂಲಗಳ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಾ? ಹಾಗಾದರೆ ವರ್ಗ ಸಮೀಕರಣದ ಆದರ್ಶ ರೂಪ ಹೇಗಿರುತ್ತೆ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇರುತ್ತಲ್ವಾ? ಇದರ ಮೂಲಗಳು ಹೇಗಿದಾವಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಈ ರೂಪದಲ್ಲಿ ಅದಾವು. ಇಲ್ಲಿ ಏನಾದರೂ ಬಿ ಸ್ಕ್ವೇರ್ ಮೈನಸ್ 4ac ಏನಾದರೂ ಗ್ರೇಟರ್ ದೆನ್ 0 ಇದ್ದರೆ, ಅಂದರೆ ಫಸ್ಟ್ ಪಾಯಿಂಟ್ ನೋಡ್ರಿ, ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0 ಆದ್ರಂದರೆ ಇಲ್ಲಿ ಎರಡು ವಿಭಿನ್ನವಾದ ಮೂಲಗಳನ್ನು ಹೊಂದಿರ್ತಾವೆ. ಇಲ್ಲಿ ಎರಡು ವಿಭಿನ್ನವಾದ ಎರಡು ಮೀನಿಂಗ್ ಒಂದೇ, ಭಿನ್ನವಾದ ಮೂಲಗಳನ್ನು ಹೊಂದಿರ್ತಾವೆ. ಎರಡು ವಿಭಿನ್ನವಾದ ಮೂಲಗಳನ್ನು ಹೊಂದಿರ್ತಾವೆ. ಅವು ಹೇಗಿರ್ತಾವೆ ನೋಡ್ರಿ, ಇಲ್ಲೇ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲಿ ಎರಡು ಮೂಲಗಳದಾವ, ಒಂದು ಪ್ಲಸ್ ತೊಳಗೈತಿ, ಒಂದು ಮೈನಸ್ ತೊಳಗೈತಿ. ಎರಡು ವಿಭಿನ್ನ ವಾಸ್ತವ ಮತ್ತು ವಿಭಿನ್ನ ಮೂಲಗಳು ಹೊಂದಿರ್ತಾವೆ. ಯಾವ್ಯಾವ ಅಂದ್ರೆ ಮೈನಸ್ ಬಿ ಡಿವೈಡೆಡ್ ಬೈ 2a ಪ್ಲಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಐತೆ. ಮತ್ತು ಇನ್ನೊಂದು ಮೈನಸ್ ಬಿ ಡಿವೈಡೆಡ್ ಬೈ 2a ಮೈನಸ್ ಒಂದೈತಿ, ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇವು ಎರಡು ವಿಭಿನ್ನ ಮೂಲಗಳನ್ನು ಯಾವಾಗ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಗ್ರೇಟರ್ ದೆನ್ 0, ಏನಾದರೂ 0ಕ್ಕಿಂತ ದೊಡ್ಡದಿದ್ದಾಗ ಮಾತ್ರ ಎರಡು ವಾಸ್ತವ ಮತ್ತು ವಿಭಿನ್ನ ಮೂಲಗಳು ದೊರಕ್ತಾವೆ ನಮಗೆ. ನೆಕ್ಸ್ಟ್ ಪಾಯಿಂಟ್, ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಆದ್ರಂದ್ರೆ ಅಲ್ಲಿ ಏನಾಗ್ತಾವಂದ್ರೆ ಆವಾಗ ಎರಡು ಸಮನಾದ ಮೂಲಗಳನ್ನು ಹೊಂದಿರ್ತಾವೆ. ಎರಡು ಸಮನಾದ ವಾಸ್ತವ ಮೂಲಗಳು ಅಥವಾ ಮೂಲಗಳನ್ನು ಹೊಂದಿರ್ತಾವು. ಎಕ್ಸ್ ಈ ಬೆಲೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ 2a, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ 2a ಅಂತ ಎರಡು ಸಮನಾದ ಅಂದರೆ ಏನು ಸೇಮ್ ಇರುವಂಥ ಮೂಲಗಳನ್ನು ಹೊಂದಿರ್ತಾವು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಲೆಸ್ ದೆನ್ 0 ಇದ್ರಂದರೆ ಅವಾಗ ಏನಾಗುತ್ತಾ, ಇಲ್ಲಿ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇಲ್ಲಿ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ನಿಮಗೆ ಇವನ್ನೆಲ್ಲ ಯಾವಾಗ ಗೊತ್ತಾಗುತ್ತಂದ್ರೆ ನೀವು ಲೆಕ್ಕ ಬಿಡಿಸ್ತಿರ್ತಿರಲ್ಲ ಅವಾಗ ಗೊತ್ತಾಗುತ್ತಾ. ಯಾವುದು ಗ್ರೇಟರ್ ದೆನ್ 0 ಇದ್ರೆ ಅವಾಗ ಏನಾಗುತ್ತೆ, ನಿಮಗೆ ಎರಡು ವಿಭಿನ್ನ ಮೂಲಗಳು ಸಿಗ್ತಾವೆ. ಯಾವ ಸಮೀಕರಣದಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಬಂದ್ರಂದರೆ ಅವಾಗ ಏನಾಗುತ್ತೆ, ನಿಮಗೆ ಎರಡು ಸಮನಾದ ಮೂಲಗಳು ಸಿಗ್ತಾವೆ. ಅದೇ ಏನಾದರೂ ಲೆಸ್ ದೆನ್ 0 ಇದ್ರಂದ್ರೆ ಅಲ್ಲಿ ನಿಮಗೆ ಯಾವುದೇ ಮೂಲಗಳು ದೊರಕೋದಿಲ್ಲ. ಇದೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿರ್ತಿರಲ್ಲ, ಲೆಕ್ಕಗಳನ್ನ ಬಿಡಿಸ್ತಾ ಇರ್ತಿರಲ್ಲ, ಅವಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತಾ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಇದೆ ಅಲ್ಲ, ಈ ಬೆಲೆ ಏನಾಗೈತೆ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನೋ ಒಂದು ವರ್ಗ ಸಮೀಕರಣ ಇದೆ ಅಲ್ಲ, ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆ ಆಗೈತೆ ಇಲ್ಲ ಅನ್ನೋದನ್ನು ಇದ್ರ ಮೇಲೆ ನಿರ್ಧರಿಸ್ತೀವಿ ನಾವು, ಹೌದಾ? ಇಲ್ಲೇ ವಿಭಿನ್ನ ಅಂತ ಹೇಳಿದ್ವಿ, ಸಮ ಅಂತಂದ್ವಿ, ಇಲ್ಲಿ ಯಾವುದೇ ಮೂಲಗಳು ಇಲ್ಲ ಅಂತ ಹೇಳಿದ್ವಿ 3 ಪಾಯಿಂಟ್ಸ್ ಒಳಗೆ. ಅದನ್ನು ಇಲ್ಲಿ ಏನು ಮಾಡ್ತೈತಿ, ವಾಸ್ತವ ಸಂಖ್ಯೆ ಆಗೈತೋ ಇಲ್ಲೋ ಅನ್ನೋದನ್ನು ಈ ಬೆಲೆ ನಿರ್ಧರಿಸ್ತೈತಿ ಅಂತ ಹೇಳ್ತೀವಿ. ಈ ಬೆಲೆಯನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಅನ್ನು ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ? ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. ವರ್ಗ ಸಮೀಕರಣದ ಶೋಧಕ.
ಶೋಧಕ ಅಂತ ಕರಿತೀವಿ. ಹಾಗಾದರೆ ವರ್ಗ ಸಮೀಕರಣದ ಶೋಧಕ ಅಂದರೆ ಏನು ಅಂತ ಹೇಳ್ತೀರಿ? b² - 4ac ಬೆಲೆಯು ax² + bx + c = 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದರಿಂದ b² - 4ac ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬಿಡಿಸೋಣ, ಅವಾಗ ನಿಮಗೆ ಈ ಮೂರರಲ್ಲಿ ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಭ್ಯಾಸ 4.3 ಬಿಡಿಸೋಣ. ಅದರಲ್ಲಿ 1ನೇ ಪ್ರಶ್ನೆ ಏನಿದೆ ನೋಡ್ರಿ, ಕೆಳಗಿನ ವರ್ಗ ಸಮೀಕರಣಗಳ ಮೂಲ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಐತಿ. ಅದರೊಳಗೆ 1ನೇ ಪ್ರಶ್ನೆ 2x² - 3x + 5 = 0 ಅಂತ ಐತಿ. ಹೌದಾ? ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಾ? ಈಗ ವರ್ಗ ಸಮೀಕರಣದ ಮೂಲ ಸ್ವಭಾವವನ್ನು ವಿವೇಚಿಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ಹಂಗಾದ್ರೆ ಮೂಲ ಸ್ವಭಾವವನ್ನು ಕಂಡುಹಿಡಿಬೇಕಾದ್ರೆ ನಮಗೇನು ಗೊತ್ತಿರಬೇಕು? b² - 4ac ಇಲ್ಲಿ ಇದೊಂದು ವರ್ಗ ಸಮೀಕರಣನ. ಇಲ್ಲಿ ಈ ವರ್ಗ ಸಮೀಕರಣದಲ್ಲಿ a ಬೆಲೆ ಏನು? 2, b ಬೆಲೆ -3, c ಬೆಲೆ 5. ಹಾಗಾದ್ರೆ ವರ್ಗ ಸಮೀಕರಣದ ಶೋಧಕ ಫಾರ್ಮುಲಾ ಏನೈತಿ? b² - 4ac ಇದನ್ನ ಕಂಡುಹಿಡಬೇಕಲ್ಲ ನಾವು. b² - 4ac = b ಅಂದರೆ ಏನೈತಿ? -3 -3 2 -4 ಇಂಟು a ಅಂದರೆ 2, c ಅಂದರೆ 5. -3ನ 2 ಸರಿ ಗುಣಿಸಿದ್ರೆ ಮೈನಸನ್ನು 2 ಸರಿ ಗುಣಿಸಿದ್ರೆ ಪ್ಲಸ್ ಬರುತ್ತಾ? ಹೌದಾ? 3ನ 2 ಸರಿ ಗುಣಿಸಿದ್ರೆ 3 3 9 ಮೈನಸ್ 4 7 8 8 5 40. ನೆಕ್ಸ್ಟ್ 9ರೊಳಗೆ 40 ಕಳೆದ್ರೆ ಎಷ್ಟಾಗುತ್ತಾ? -31. ಈ -31 ಏನು? <0ನ? 0ಕ್ಕಿಂತ ಕಡಿಮೆ ಐತಿ. ಹಾಗಾದರೆ ಇದೇನಾಗುತ್ತಾ? b² - 4ac > 0 ಆಯಿತಾ? ಹಾಗಾದರೆ ಇಲ್ಲಿ <0 ಇದ್ರೆ ನಾನು ಏನಂತ ಹೇಳೀನಿ? ಇಲ್ಲಿ ಯಾವುದೇ ವಾಸ್ತವ ಮೂಲಗಳು ಹೊಂದಿರುವುದಿಲ್ಲ. ಅಂದರೆ ಇದೇನಾಗಿರ್ತೈತಿ? ಇಮ್ಯಾಜಿನರಿ, ಅಂದರೆ ಊಹಾ ಮೂಲಗಳು ಆಗಿರ್ತಾವೆ. ಆದ್ದರಿಂದ ಇಲ್ಲಿ ಮೂಲಗಳು ಏನಾಗಿದಾವೆ? ಮೂಲಗಳು ಊಹಾ ಸಂಖ್ಯೆಗಳಾಗಿವೆ. ಹೇಗೆ ಅನ್ನೋದು ಗೊತ್ತಾಯ್ತಲ್ವಾ? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ್ರಿ. ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ ನೋಡ್ರಿ, 3x² - 4√3x + 4 0 ಅಂತ ಐತೆ. ಇದು ಯಾವ ರೂಪದಲ್ಲಿದೆ? ವರ್ಗ ಸಮೀಕರಣ ರೂಪದಲ್ಲಿನೇ ಇದೆ. ಹಾಗಾದರೆ ಇಲ್ಲಿ a ಬೆಲೆ ಎಷ್ಟಾಯಿತು? a = 3, b ಬೆಲೆ -4√3, ಅದೇ ರೀತಿ c ಬೆಲೆ 4. ಹಾಗಾದ್ರೆ ಮೂಲಗಳ ಸ್ವಭಾವವನ್ನು ಹೇಗೆ ಕಂಡುಹಿಡಿತೀವಿ? b² - 4ac ಅಂತನ. 4ac. b ಅಂದರೆ ಎಷ್ಟೈತಿ ವ್ಯಾಲ್ಯೂ ಇಲ್ಲಿ? -4 × √3 2 -4 ಇಂಟು a ಬೆಲೆ ಎಷ್ಟೈತಿ? 3, c ಬೆಲೆ 4. ಇಲ್ಲಿ ನೋಡ್ರಿ, ಮೈನಸನ್ನು 2 ಸರಿ ಗುಣಿಸಿದ್ರೆ ಪ್ಲಸ್ ಬರುತ್ತಾ? 4 4 16 √3ನ್ನು 2 ಸರಿ ಗುಣಿಸ್ಬೇಕು, 3 ಬರುತ್ತಾ? ಹೇಗೆ ಅಂತ ನೋಡ್ರಿ. ಇಲ್ಲಿ ಸ್ಕ್ವೇರ್ ರೂಟು ಮತ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತಾ, ಉಳಿದಿರೋದು 3 ಮೈನಸ್ 4 3 12 12 4 48. ನೆಕ್ಸ್ಟ್ 16 3 48 ಮೈನಸ್ 48 ಪ್ಲಸ್ 48 ಮೈನಸ್ 48 2 ಕ್ಯಾನ್ಸಲ್ ಆಕ್ಕವ. ಹಂಗಂದ್ರೆ ಇದ್ರ ಬೆಲೆ ಎಷ್ಟಾಯ್ತು? 0 ಆಯ್ತಾ? b² - 4ac = 0 ಆದ್ರಂದ್ರೆ ಇಲ್ಲಿ ಮೂಲಗಳು ಹೇಗಿರ್ತಾವು? ಈ ವರ್ಗ ಸಮೀಕರಣದ ಮೂಲಗಳು ಸಮನಾಗಿರ್ತಾವು. ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ಮೂಲಗಳು ಸಮನಾಗಿವೆ. ಹೇಗೆ ಅಂತ ನೋಡ್ರಿ. ಇಲ್ಲಿ ಸಮನಾಗಿದ್ದಾಗ ಫಾರ್ಮುಲಾ ಏನೈತಿ? x - b / 2a ಅಂತ ಐತೆ. ಇನ್ನೊಂದು ಮೂಲ ಏನೈತಿ? x - b / 2a ಅಂತ ಐತೆ. x - b ಅಂದ್ರೆ ಏನೈತಿ ಬೆಲೆ? -4 × √3 ಅಂತೈತೆ / 2 × a ಬೆಲೆ 3. ಇಲ್ಲಿ
ಎಕ್ಸ್ ಇಸ್ ಈಕ್ವಲ್ ಟು ಬಿ ಬೆಲೆ -4√3 ಡಿವೈಡೆಡ್ ಬೈ 2 ಇಂಟು 3. ಇಲ್ಲಿ ನೋಡ್ರಿ 2 1 2 2 4 ಹೌದಾ, ಇಲ್ಲಿ 2 1 ಇಲ್ಲಿ 2 2 4. ಇಲ್ಲಿ 1√3 ಐತಿ, ಇದ್ರೊಳಗೆ 2√3 ಅದಾವ. √3 ಇಂಟು √3 9, √9 ಬೆಲೆ 3. ಹಂಗಾದ್ರೆ ಇಲ್ಲಿ 1√3 ಕ್ಯಾನ್ಸಲ್ ಆಗುತ್ತೆ, ಇನ್ನೂ 1√3 ಉಳಿತೈತೆ. ಎಕ್ಸ್ ಇಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ √3ನ. ಇಲ್ಲಿ ಅದೇ ರೀತಿನ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 1√3 ಐತಿ, ಇದೊಂದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1√3 ಐತಿ, ಇದೊಂದು ಕ್ಯಾನ್ಸಲ್ ಆಗುತ್ತೆ, ಇನ್ನೂ 1√3 ಐತಿ. ಹಾಗಂದ್ರೆ -2 ಡಿವೈಡೆಡ್ ಬೈ √3ನ ಇಲ್ಲಿ 2 ಮೂಲಗಳು ಸಮನಾಗಿ ಸಿಕ್ಕುವ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ನೋಡ್ರಿ, 2x² - 6x + 3 = 0 ಅಂತೈತೆ. ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಇಲ್ಲಿ ಎ ಬೆಲೆ ಎಷ್ಟಿದೆ? 2, ಬಿ ಬೆಲೆ -6, ಸಿ ಬೆಲೆ 3. ಹೌದಾ, ಹಾಗಾದ್ರೆ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವಂಥ ಸೂತ್ರ ಏನು? b² - 4ac ಬಿ ಅಂದರೆ ಎಷ್ಟೈತಿ ಬೆಲೆ? -6. ಇದನ್ನೇನು ಮಾಡಿರಿ? ಸ್ಕ್ವೇರ್ ಮಾಡಿರಿ. -4 ಇಂಟು ಎ ಬೆಲೆ ಎಷ್ಟೈತಿ? 2, ಸಿ ಬೆಲೆ 3. ಮೈನಸನ್ನು 2 ಸರಿ ಗುಣಿಸಿದ್ರೆ ಪ್ಲಸ್ 6 36 ಮೈನಸ್ 4 2 8 8 3 24. 36 ಒಳಗೆ 24 ಕಳೆದ್ರೆ ಎಷ್ಟು? 12. ಇದೇನೈತಿ? ಗ್ರೇಟರ್ ದೆನ್ 0ನ, ಅಂದರೆ b² - 4ac ಇಸ್ ಗ್ರೇಟರ್ ದೆನ್ 0ನ. ಇಲ್ಲಿ 0 ಇದ್ರೆ ಅಂದರೆ ಇಲ್ಲಿ ಮೂಲಗಳ ಸ್ವಭಾವ ಏನಿರ್ತೈತಿ? ಮೂಲಗಳ ಸ್ವಭಾವ ವಾಸ್ತವ ಮತ್ತು ವಿಭಿನ್ನವಾಗೈತಿ. ಮೂಲಗಳು ವಾಸ್ತವ ಮತ್ತು ವಿಭಿನ್ನ, ವಾಸ್ತವ ಮತ್ತು ವಿಭಿನ್ನ ಅಥವಾ ಭಿನ್ನವಾಗಿವೆ. ಗೊತ್ತಾಯ್ತು ರೀ? ನೆಕ್ಸ್ಟ್ ಇಲ್ಲೇ ಈ ವಾಸ್ತವ ಮತ್ತು ವಿಭಿನ್ನವಾಗಿದ್ರೆ ಮೂಲಗಳು ಹೇಗಿರ್ತಾವು? ಎಕ್ಸ್ ಇಸ್ ಈಕ್ವಲ್ ಟು -b ಪ್ಲಸ್ √b² - 4ac ಡಿವೈಡೆಡ್ ಬೈ 2a ಅಂತೈತೆ ಫಾರ್ಮುಲಾ. ಹೌದಾ, ಇಲ್ಲಿ ನೋಡ್ರಿ -b ಅಂತ ಐತಿ. ಹೌದಾ, ಬಿ ಬೆಲೆ ಸಿಕ್ಕೈತಿ -6 -6 ಮೈನಸ್ ಇಂಟು ಮೈನಸ್ ಆಫ್ -6 ಅಂತ ಬರ್ಕೋಬೇಕು. ಈಗ ಆಲ್ರೆಡಿ ಏನೈತಿ? ಮೈನಸ್ ಐತಿ. ಮೈನಸ್ ನಮಗೆ ಬಿ ಬೆಲೆ -6 ಅಂತ ಐತಿ. ಪ್ಲಸ್ √b² ಅಂದರೆ -6 ಹೋಲ್ ಸ್ಕ್ವೇರ್ -4 ಇಂಟು ಎ ಬೆಲೆ 2, ಸಿ ಬೆಲೆ 3. ಇದು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು? ಡಿವೈಡೆಡ್ ಬೈ 2 ಇಂಟು ಎ ಬೆಲೆ 2 ಇಸ್ ಈಕ್ವಲ್ ಟು ಈ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಪ್ಲಸ್ √6 6 36 ಮೈನಸ್ 4 2 8 8 3 24 ಡಿವೈಡೆಡ್ ಬೈ 2 2 4. ನೆಕ್ಸ್ಟ್ ಸ್ಟೆಪ್ ಇಲ್ಲೇ ಬರಿತೀನಿ ನೋಡ್ರಿ. 6 ಪ್ಲಸ್ 36 ಒಳಗೆ 24 ಕಳೆದ್ರೆ ಎಷ್ಟು? 12 ಡಿವೈಡೆಡ್ ಬೈ 4. √12 ಐತಲ್ಲ, ಇದನ್ನ ಹೆಂಗೆ ಹೊಡ್ಕೋತೀರಿ? 4 3 12 ಅಂತ ಹೊಡ್ಕೋಬೋದಾ? √4 3 12 ಅಂದರೆ ಈ 4 √4 ಬೆಲೆ ಎಷ್ಟು? 2 ಇಂಟು √3 ಅಂತ ಬರ್ಕೋಬೋದಾ? ಇದು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು? ಇಲ್ಲಿ ನೋಡ್ರಿ 6 ಪ್ಲಸ್ 4 3 12ನ 2 ಇಂಟು √3 ಡಿವೈಡೆಡ್ ಬೈ 4. ನೆಕ್ಸ್ಟ್ ಇಲ್ಲಿ ಏನು ಕಾಮನ್ ತೆಗಿಬೋದು? 2 ಕಾಮನ್ ತೆಗಿಬೋದಾ? 2 ಕಾಮನ್ ತೆಗೆದ್ರೆ ಏನಾಗುತ್ತಾ? 2 ಇಂಟು 2 3 6 ಪ್ಲಸ್ ಇಲ್ಲಿ 2 ಕಾಮನ್ ತೆಗೆದ್ರೆ √3 ಉಳಿತೈತಿ ಡಿವೈಡೆಡ್ ಬೈ 2. ಈ 2 2 ಕ್ಯಾನ್ಸಲ್ ಆಗುತ್ತಾ? 3 ಪ್ಲಸ್ ಇಲ್ಲೇ 2 1 2 2 ಹೌದಾ, 3 ಪ್ಲಸ್ √3 ಡಿವೈಡೆಡ್ ಬೈ 2. ಇಲ್ಲಿವರೆಗೆ ಅರ್ಥ ಆಗೈತ್ರಿ? ನೆಕ್ಸ್ಟ್ ಇನ್ನೊಂದು ಕಂಡುಹಿಡಿನು ನೋಡ್ರಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು -b ಮೈನಸ್ √b² - 4ac ಡಿವೈಡೆಡ್ ಬೈ 2a ಅಂತೈತೆ. ಎರಡನೇ ಮೂಲ, ಸಮೀಕರಣದ ಎರಡನೇ ಮೂಲ ಇದೈತೆ. ಇಲ್ಲಿ ನೋಡ್ರಿ -b ಅಂದ್ರೆ ಏನೈತಿ? -6 ಮೈನಸ್ √6 ಹೋಲ್ ಸ್ಕ್ವೇರ್ -4 ಇಂಟು ಎ ಬೆಲೆ ಎಷ್ಟಿದೆ? 2, ಸಿ ಬೆಲೆ 3 ಡಿವೈಡೆಡ್ ಬೈ 2 ಇಂಟು ಎ ಬೆಲೆ 2. ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಮೈನಸ್ √6 6 36 4 2 8 8 3 24 ಡಿವೈಡೆಡ್ ಬೈ 2 2 4. 36 ಒಳಗೆ 24 ಕಳೆದ್ರೆ 36 ಒಳಗೆ 24 ಕಳೆದ್ರೆ
12 ಡಿವೈಡೆಡ್ ಬೈ 4. ಇದನ್ನು ಏನು ಮಾಡಬೇಕು? 12 ಹೆಂಗೆ ಹೊಡ್ಕೋತೀರಿ? 4 ಮೂರಲೆ 12 ಅಂತ ಹೊಡ್ಕೋತೀರಾ? 4 ವರ್ಗ 2, 2 ರೂಟ್ 3. ಇದು ಹೆಂಗೆ ಬಂತು ಅನ್ನೋ ಗೊತ್ತೈತಲ್ಲ. ನೆಕ್ಸ್ಟು 6 ಮೈನಸ್ 2 ರೂಟ್ 3 ಡಿವೈಡೆಡ್ ಬೈ 4. ಇಲ್ಲೇನು ಕಾಮನ್ ತೆಗಿತೀರಿ? 2 ಕಾಮನ್ ತೆಗಿತೀರಿ. 2 ಕಾಮನ್ ತೆಗೆದ್ರೆ ಏನು ಉಳಿತೈತಿ? 2 ಕಾಮನ್ ತೆಗೆದ್ರೆ 2 ಮೂರಲೆ 6 ಮೈನಸ್ 2 ಆಲ್ರೆಡಿ ಕಾಮನ್ ತೆಗೆದೀನಿ, ಅಂದರೆ 3 ಉಳಿತು. ಡಿವೈಡೆಡ್ ಬೈ 4. 2 ಒಂದಲೇ 2, 2ಲೇ 4, 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ 2. ಹಾಗಾದರೆ ಮೂಲಗಳು ನಮಗೆ ಏನು ಸಿಕ್ಕು? ಒಂದು ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ 2 ಅಂತ ಸಿಕ್ತು. ಇನ್ನೊಂದು ಮೂಲ ಎಕ್ಸ್ ಇಸ್ ಈಕ್ವಲ್ ಟು 3 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ 2 ಅಂತ ಸಿಕ್ತು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಹೇಗೆ ಕಂಡುಹಿಡಿಬೇಕು ಅಂತ ನೋಡಿದ್ವಲ್ಲ. ಈ ಸ್ವಭಾವಗಳನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.